ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ಮೇ ಬಿ 2 months ಆಯ್ತು ಅನ್ಸುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಕ್ಟಿವ್ ಮಾಡಿ. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಗುರುವಾರ ಹೇಗಿತ್ತು, ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತೀನಿ, ಏನೆಲ್ಲ ತಿಂತೀನಿ, ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಈಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ತಲೆಗೆ ಹೇರ್ ಸಿರಮ್ ಹಾಕಬೇಕು. ನಾನು ಯೂಸ್ ಮಾಡುವಂತಹ ಸಿರಮ್ ಇದು ಸ್ವಲ್ಪ ಸ್ಟ್ರಿಕ್ಸ್ ಥರನೇ ಇದೆ, ಬಟ್ ಅದಲ್ಲ, ಬೇರೆ ಬ್ರ್ಯಾಂಡ್ ಜಾಸ್ತಿ ಏನಿಲ್ಲ, ಸ್ವಲ್ಪ ಜಸ್ಟ್ ಸ್ವಲ್ಪ ಸ್ಮೂತ್ ಆಗಲಿ. ಆಲ್ರೆಡಿ ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಮುಗಿಸಿದ್ದೀನಿ. ನಮ್ಮ ರಾಯರಿಗೆ ಯಾವ ಥರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿಯಾಗಿ ರಾಯರಿಗೆ ಇವತ್ತು ಪೂಜೆ ಕೂಡ ಮುಗಿಸಿದ್ದೀನಿ. ಕೂದಲು ಒಣಗಿಸಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಟ್ರೈಟ್ನಿಂಗ್. ಫೈನಲಿ ಹೇರ್ ಸ್ಟ್ರೈಟ್ನಿಂಗ್ ಆಯಿತು. ಎಸ್, ಇವತ್ತು ನಾನು ಹಾಕ್ತಾ ಇರುವ ಡ್ರೆಸ್ ಒನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದ್ದಂತಹ ಡ್ರೆಸ್. ಇದು ನೋಡಿರ್ತೀರಾ ಎಲ್ಲರೂ. ನಾನು ಈ ಡ್ರೆಸ್ನ ಆ್ಯಕ್ಚುಲಿ ವರ್ಷಾ ಕಾವೇರಿಯವ್ರು ಹಾಕಿದ್ರಲ್ವಾ, ಅದಾದಮೇಲೆ ಪರ್ಚೇಸ್ ಮಾಡಿದ್ದು. ನನಗೆ ಡ್ರೆಸ್ ಸಖತ್ ಇಷ್ಟ. ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಮಾಡ್ತಾ ಇವತ್ತು ಈ ವ್ಲಾಗ್ನ ನಾನು ಮಾಡ್ತೀನಿ. ಸೊ ಬನ್ನಿ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗುವ. ಇವತ್ತು ಫಸ್ಟ್ ಸ್ಟಿಕ್ಕರ್ ಇಡ್ತಾ ಇದ್ದೀನಿ. ಮಾಮೂಲಿ ನನ್ನ ಸ್ಟಿಕ್ಕರಲ್ಲಿ ಏನೂ ಡಿಫ್ರೆಂಟ್ ಇರೋದಿಲ್ಲ. ಈ ರೀತಿ ಇದೆ ಲುಕ್. ತಿಂಡಿ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ಸೊ ಚಿತ್ರಾನ್ನ ಆ್ಯಂಡ್ ಸ್ವಲ್ಪ ಕೋಸ್ ಪಲ್ಯ ಕೂಡ ಇದೆ. ಸೊ ತಿಂದು ಹೇಗಿದೆ ಅಂತ ಹೇಳೋದಾದರೆ ಚೆನ್ನಾಗಿದೆ. ಸೊ ಫೈನಲಿ ಹೊರಡ್ತಾ ಇದ್ದೀನಿ ದೇವಸ್ಥಾನಕ್ಕೆ. ಮೊದಲು ಶನಿ ಪರಮಾತ್ಮ ಟೆಂಪಲ್ಗೆ ಹೋಗ್ತೀನಿ, ಆಮೇಲೆ ಅಲ್ಲಿಂದ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ರಾಯರ ಅಕ್ಷತೆ ಕಾಳನ್ನ ತಲೆಗೆ ಹಾಕೊಂಡು ಸೀದಾ ಬಸ್ ಹತ್ಕೊಂಡು ಆಫೀಸ್ ಹತ್ರ ಹೊರಟೆ. ಆಫೀಸ್ಗೆ ಹೋಗಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ. ವಾಟ್ಸಪ್ ಲಾಗಿನ್ ಆಗಿ ಯಾವ್ಯಾವ ಸುದ್ದಿಗಳು ಟ್ರೆಂಡಿಂಗ್ ನಲ್ಲಿದೆ ಅನ್ನೋದನ್ನ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದೆ. ಒಂದಷ್ಟು ಕೆಲಸಗಳನ್ನ ಮುಗಿಸಿ ಹೆಡ್ಲೈನ್ಸ್ ಎಲ್ಲ ಹಾಕಿ ಸೀದಾ ಕ್ಲಾಸ್ ರೂಮ್ ಅಂತ ಹೊರಟೆ. ಕ್ಲಾಸ್ ರೂಮ್ ಅಂತ ಅಂದ್ರೆ ನಮ್ಮ ಸೃಷ್ಟಿ ಮೀಡಿಯಾ ಅಕಾಡೆಮಿಯಲ್ಲಿ ಜರ್ನಲಿಸಂ ಕೋರ್ಸ್ ನ ಕಲಿಸ್ಕೊಡ್ತೀವಿ. ಯಾವುದೇ ಏಜ್ ಅವರಾದ್ರೂ ಪರವಾಗಿಲ್ಲ, ಅವರಿಗೆ ನಾವು ಜರ್ನಲಿಸಮ್ ನ ಹೇಳ್ಕೊಡ್ತೀವಿ. ಇಲ್ಲಿ ಆಂಕರಿಂಗ್, ರಿಪೋರ್ಟಿಂಗ್, ವಾಯ್ಸ್ ಓವರ್ ಎಲ್ಲ ಹೆಂಗ್ ಕೊಡ್ತಾರೆ, ಟೋಟಲ್ ಆಗಿ ಜರ್ನಲಿಸ್ಟ್ ಹೇಗಿರ್ಬೇಕು ಅನ್ನೋದನ್ನೆಲ್ಲ ಕೂಡ ಹೇಳ್ಕೊಡ್ತೀನಿ. ಸೊ ಇವತ್ತು ನಾನು ರಿಪೋರ್ಟಿಂಗ್ ಕ್ಲಾಸ್ ಮಾಡಿದ್ದೀನಿ, ನಮ್ಮ ಮೇಡಮ್ ಕೂಡ ಕ್ಲಾಸ್ ಮಾಡ್ತಾರೆ. ಸೊ ನನಗೆ ಸ್ವೀಟ್ಸ್ ಇಷ್ಟ, ಹಾಗಾಗಿ ಶಮೀನ್ ಅವರು ಸ್ವೀಟ್ಸ್ ಗಳನ್ನ ತಂದು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಕ್ಲಾಸ್ ಮುಗೀತು, ಈಗ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅವ್ರ ಹೆಸರು ಶಮೀನಾ ಅಂತ. ನನ್ನ ಬ್ಲಾಗ್ಗೆ ತುಂಬ ಇವ್ರ ಹೆಸರು ವಸಂತ್ ಅಂತ, ಎಡಿಟರ್. ಮೇಘನಾ ಅಂತ ಇವಳು. ಇವತ್ತು ನಮ್ಮ ಆಫೀಸಲ್ಲಿ ಬರೀ ಚಿತ್ರಾನ್ನ. ದಿಸ್ ಇಸ್ ಚಿತ್ರಾನ್ನ ಡೇ. ಆ್ಯಂಡ್ ಇದು ನಮ್ಮ PG ಚಿತ್ರಾನ್ನ. ಇದು ಮೇಘ ಅವರ ಮನೇದು, ಇದು ವೀಣಾ ಮೇಡಮ್ ಅಂತ. ಎಕ್ಸ್ಟ್ರಾ ಬನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಇವತ್ತಿನ ಮಧ್ಯಾಹ್ನದ ಊಟ. ಆಮೇಲೆ ಒಂದ್ ಸ್ವಲ್ಪ ಕೆಲಸ ಮಾಡಿ ಮಧ್ಯಾಹ್ನ ಊಟ ಮಾಡಿದ ನಂತರ ಸೀದಾ ಪಾರ್ಕ್ಗೆ ಹೋದೆ. ಏನಕ್ಕೆ ಹೋದೆ ಅಂತಂದ್ರೆ ನನ್ನ ಹಸ್ಬೆಂಡ್ದು ಒಂದು ವೆಹಿಕಲ್ದು ಚಿಕ್ಕದಾಗಿ ಪ್ರಮೋಷನ್ ಮಾಡೋಣ, ಐ ಮೀನ್ ಬಾಡಿಗೆ ರಿಲೇಟೆಡ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಸೌಜನ್ಯ ಹರ್ಷ. ನೀವೇನಾದ್ರೂ ಟ್ರಿಪ್ ಹೋಗೋಕೆ ಪ್ಲಾನ್ ಮಾಡ್ತಿದ್ದೀರಾ? ವೆಹಿಕಲ್ ಆ ನಂತರ ಮತ್ತೆ ಆಫೀಸ್ಗೆ ಬಂದು ಒಂದಷ್ಟು ಕೆಲಸಗಳನ್ನ ಮುಗಿಸಿ ಆಮೇಲೆ ಒಂದಷ್ಟು ವಿಡಿಯೋಸ್ ಗಳನ್ನ ಮಾಡ್ಕೊಂಡೆ. ಅಫ್ಕೋರ್ಸ್ ಹೆಣ್ಮಕ್ಳು ಚೆನ್ನಾಗಿ ಹೊರಟು ಬಂದಾಗ ವಿಡಿಯೋಸ್ ಗಳನ್ನ ಮಾಡ್ತಾರೆ, ಸೊ ನಾನು ಕೂಡ ಮಾಡ್ಕೊಂಡೆ. ಇದೆಲ್ಲ ಆದ್ಮೇಲೆ ಸಂಜೆ ಹೊರಡೋ ಟೈಮಲ್ಲಿ ವಸಂತ ವಸಂತ ಈ ಹಾಡ್ಗೆ ಒಂದು ರೀಲ್ಸ್ ಕೂಡ ಮಾಡ್ಕೊಂಡು ಸೀದಾ ಆಫೀಸಿಂದ ಬಂದು ಊಟ ಮಾಡಿ ಮಲ್ಕೊಂಡೆ. ಸೊ ಇಷ್ಟು ದಿನ ಯಾಕೆ ವ್ಲಾಗ್ ಮಾಡಿಲ್ಲ ಅಂತಂದ್ರೆ ನಮ್ಮ ಡ್ಯಾಡಿ ಅವರ ಬ್ರದರ್ ಡೆತ್ ಆಗಿದ್ರು. ಸೊ ತುಂಬಾನೇ ಮೂಡ್ ಆಫ್ ಆಗಿದೆ ನನಗಂತೂ. ಸೊ ಅದರಿಂದ ಆಚೆ ಬರೋದಕ್ಕೆ ಕಷ್ಟ ಆಗ್ತಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋಗಳನ್ನ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟೊತ್ತು ನನ್ನ ವ್ಲಾಗ್ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು.